ಅಮ್ಮ, ದಿನ ನಿದ್ರೆ ಮಾತ್ರೆ ತಗೊಳ್ತಿರಲ್ಲ, ಆರೋಗ್ಯ ಹಾಳಾಗಲ್ವಾ? ಇದಿಲ್ದೆ ನನ್ಗೆ ನಿದ್ರೆ ಬರೋದಿಲ್ಲಮ್ಮ. ಆಗ್ಲೂ ಆರೋಗ್ಯ ಹಾಳಾಗಲ್ವಾ? ನೀವ್ ಅಭ್ಯಾಸ ಮಾಡ್ಕೊಂಡಿರೋದು ಹಾಗೆ. ಈ ಮಾತ್ರೆ ಇಲ್ದೆ ನಿದ್ದೆ ಬರಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ವಯಸ್ಸಾಗಿದೆ ಕಣೆ. ಹಿಂದೆ ಆಗಿದ್ದು ಮುಂದೆ ಬದುಕು ಕೊನೆ ಆಗೋದು ಇವೆಲ್ಲ ಕಾಡುತ್ತೆ. ಇದು ಒಂದನ್ನ ಮಾತ್ರ ತಡಿಬೇಡಮ್ಮ ನೀನು. ಲೋ, ಮೇಲೆ ಸಾವಿತ್ರಿನೂ ಇಲ್ಲ, ನರಸಿಂಹನೂ ಇಲ್ಲ ಕಣೋ. ನರಸಿಂಹನೂ ಇಲ್ವಾ? ಒಟ್ಟಿಗೆ ಜಾಗಿಂಗ್ ಹೋಗಿರ್ಬೇಕತ್ತೆ. ಸಾವಿತ್ರಿ ಎಲ್ಲೋಗ್ತಾಳಪ್ಪ ಜಾಗಿಂಗ್ಗೆ? ನೋಡಪ್ಪ, ಸಾವಿತ್ರಿ ಎಲ್ಲೋದ್ಲು ಅಂತ ನೋಡ ಮೊದ್ಲು. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಹರಿ, ಏನತ್ತೆ? ಸಾವಿತ್ರಿ ಇಲ್ಲಿದ್ದಾಳೆ, ಬಾರೋ. ಸಾವಿತ್ರಿ ಮತ್ತೆ ಎಲ್ಲಿ? ಸಾವಿತ್ರಿ, ಸಾವಿತ್ರಿ, ಏನಾಯ್ತತ್ತೆ? ಗೊತ್ತಿಲ್ಲಪ್ಪ. ಇಬ್ಬರು ಸಾವಿತ್ರಿ, 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 ಸಾವಿತ್ರಿ. ಏನಾಯ್ತು ಚಿಕ್ಕಪ್ಪ? ಅಮೃತ, ಮೊದಲು ಡಾಕ್ಟರ್ ಫೋನ್ ಮಾಡು. ಅತ್ತೆ ಬೇಗ ನಡಿ. ನರಸಿಂಹ, ಸಾವಿತ್ರಿನ ಚೆನ್ನಾಗಿ ನೋಡ್ಕೋಬೇಕು ಕಣೋ. ಅವಳಿಗೇನೂ ಚಿಂತೆ, ಹೊಟ್ಟೆಗೇನು ತಿಳ್ದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅನ್ಸುತ್ತೆ. ಅವಳನ್ನ ನೀನೇನಾದ್ರೂ ಅಂದ್ಯಾ? ಹೇಗಿದ್ದಾಳೆ ಸಾವಿತ್ರಿ? ಪ್ರಜ್ಞೆ ಬಂತ? ಸರ್, ಸಾವಿತ್ರಿ ಅವರಿಗೆ ನಿದ್ರೆ ಮಾತ್ರೆ ತಗೊಳ್ಳೋ ಅಭ್ಯಾಸ ಏನಾರು ಇತ್ತಾ? ಇಲ್ಲ, ಅದೇನು ಅಂತಾನೆ ಅವಳಿಗೆ ಗೊತ್ತಿಲ್ಲ. ಐ ಬಿಲೀವ್ ಅವ್ರ ಒಟ್ಟಿಗೆ 4-5 ಮಾತ್ರೆ ತಗೊಂಡಿದ್ದಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿದ್ರೆ ಮಾತ್ರೆ ತಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಡೆಲಿವರಿ ಟೈಮಲ್ಲಿ ತುಂಬ ತೊಂದರೆ ಆಗುತ್ತೆ. ಇನ್ಮೇಲೆ ಅವ್ರ ಜೊತೆ ಯಾರಾದರೂ ಒಬ್ಬರು ಯಾವಾಗಲೂ ಇರಬೇಕಾಗುತ್ತೆ. ಬಹುಶಃ ಅವ್ರ ಮನಸ್ಸಿನಲ್ಲಿ ಏನೋ ಯೋಚನೆ ಇದೆ. ಡಾಕ್ಟರ್, ಸಾವಿತ್ರಿಗೆ ಎಚ್ಚರ ಆಗಿದೆಯಾ? ನಾವು ಹೋಗಿ ಮಾತಾಡ್ಬೋದಾ? ಇಂಜೆಕ್ಷನ್ ಕೊಟ್ಟಿದ್ದೀನಿ. ಇನ್ನೊಂದು 2 ಗಂಟೆ ಕಳೀಲಿ, ಎಚ್ಚರ ಆಗುತ್ತೆ. ಅಂಥ ತೊಂದರೆ ಏನೂ ಇಲ್ಲ. ಎಚ್ಚರ ಆದಮೇಲೆ ನಾರ್ಮಲ್ ಆಗ್ತಾರೆ. ನಾನು ಬರ್ತೀನಿ. ಹೊಟ್ಟೆಲ್ ಮಗು ಇದೆಯಲ್ಲ, ನಾನು ಅದನ್ನ ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಅಂತ ಭಯ ಶುರುವಾಯ್ತು. ಅದಕ್ಕೆ ನಿದ್ದೆ ಬರ್ಲಿಲ್ಲ. ಬುದ್ಧಿವಂತೆ ನೀನು. ಎಂತೆಂಥ ಸಮಸ್ಯೆಗಳನ್ನೆಲ್ಲ ನಿಭಾಯಿಸಿದ್ಯಾ. ಒಟ್ಟಿಗೆ 4 ನಿದ್ದೆ ಮಾತ್ರ ತಗೋಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಯಾರಾದ್ರೂ ಏನಾದ್ರೂ ಅಂದ್ರ? ಇಲ್ಲ, ಎಲ್ರೂ ನನ್ನ ಜೊತೆಲಿ ಚೆನ್ನಾಗೇ ಇದ್ದಾರೆ. ನಿದ್ದೆ ಬರ್ಲಿಲ್ಲ ಅಷ್ಟೇಮ್ಮ. ಗೊತ್ತಿಲ್ಲದೆ ಯಾರಾದ್ರೂ ಏನಾದ್ರೂ ಅಂದ್ರ? ಇಲ್ಲಮ್ಮ, ಮಗು ಆಗ್ತಿದೆ, ಸಾವಿತ್ರಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಎಲ್ರು ಈ ಮನೇಲಿ. ಅದು ನಿನ್ಗಿಲ್ವಲ್ಲ? ಹುಚ್ಚುಚ್ಚಾಗಿ ಏನೇನೋ ಮಾಡ್ಕೊಂಡಿದ್ಯಲ್ಲ. ಭಯಕ್ಕೆ ತಗೊಳ್ಲಂತೆ ಮಾತ್ರೆನ. ನನ್ ಮುಖ ನೋಡ್ಕೊಂಡು ಹೇಳು, ನೀನ್ ಭಯಕ್ಕೆ ತಗೊಂಡಿದ್ದು ಮಾತ್ರೆನ? ಅದನ್ನ ನಾನು ನಂಬೇಕಾ? ಯಾಕೆ ಯಾರಿಗೂ ನನ್ನ ಮಾತೆ ಅರ್ಥ ಆಗ್ತಿಲ್ಲ ಅಂತೀನಿ. ಒಂದು ಸಂಸಾರ ಅಂದ್ರೆ ನೆಮ್ಮದಿ ಮುಖ್ಯ, ತ್ಯಾಗ ಅಂದ್ರೆ ಕುಟುಂಬ. ಎಲ್ಲರೂ ನನ್ನ ಕೊಲೆಗಾರ ನೋಡಿದ ಹಾಗೆ ನೋಡ್ತಿದ್ದೀರಾ. ಏನಾಗಿದೆ ನಿಮ್ಗೆಲ್ಲ? ಅವಳು ಮುಖ್ಯನಾ, ಇವಳು ಮುಖ್ಯನಾ? ಅವಳ ಮೇಲ, ಇವ್ರ ಕೆಳಗ? ಯಾಕೆ ನನ್ನ ಪ್ರಾಣ ತಿಂತೀರಿ? ನರಸಿಂಹ, ಯಾಕೆ ಅವಳ ಮೇಲೆ ಕೂಗಾಡ್ತಿದ್ಯಾ? ಏನೂ ಇಲ್ಲ. ಏನು ಇಲ್ಲ ಅಂದ್ಮೇಲೆ ಯಾಕೆ ಕೂಗಾಡ್ತೀಯಾ? ನಿನ್ಗೇನು ಆಗಿದೆ ಕಣೋ. ಅವಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ ಕೇಳಿ. ನಾನೇನು ಮನೇಲಿ ಇರಬೇಕೋ ಬೇಡವಾ? ನಿನ್ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ. ಕೆಲ್ಸದ ಮೇಲೆ ಅವನ ಗಮನ ಅನ್ನೋದು ಬಿಟ್ರೆ ಮನಸ್ಸು ತುಂಬಾ ಒಳ್ಳೇದು ಕಣೆ. ಅವನು ಕೋಪ ಪಡುತ್ತಾರ. ನೀನೇನ್ ಮಾಡ್ದೆ? ಏನ್ ಮಾಡ್ದೆ?